ನಾನು ಕಂಟೆಂಟ್ ಕ್ರಿಯೇಟರ್, ವಿಡಿಯೋಸ್ ಮಾಡ್ತಾ ಇರ್ತೀನಿ. ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ದಿವಸ ಒಂದು ಮೆಸೇಜ್ ಬರುತ್ತೆ. ಏನಂತಂದ್ರೆ ಪ್ರಮೋಷನ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಪ್ರಮೋಷನ್ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ರಿಪ್ಲೈ ಮಾಡಿರ್ತೀನಿ. ಪ್ರಮೋಷನ್ ಆಗಿ ಎಲ್ಲ ಬಂದ್ಮೇಲೆ ನನ್ಗೆ ಅವ್ರು ಹೇಳ್ತಾ ಇರ್ತಾರೆ, ನಿನ್ನ ವೈರಲ್ ಮಾಡ್ತೀನಿ, ನಿನ್ನ ಫೇಮಸ್ ಮಾಡ್ತೀನಿ, ನಿನ್ ವಿಡಿಯೋಸ್ ವೈರಲ್ ಮಾಡ್ತೀನಿ, ನಿನ್ಗೆ ಸೀರಿಯಲ್ ಚಾನ್ಸ್ ಕೊಡಿಸ್ತೀನಿ, ಆಮೇಲೆ ನಿನ್ ಜೊತೆ ವಿಡಿಯೋಸ್ ಮಾಡ್ತೀನಿ ಅಂತೆಲ್ಲ ಹೇಳಿ ನಂಗೆ ತಲೆ ತುಂಬ್ತಾ ಇರ್ತಾರೆ. ನೀನ್ ನಂಬಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ನನ್ಗೆ ಮೊದಲನೇ ವಿಡಿಯೋ ಮಿಲಿಯನ್ ವ್ಯೂಸ್ ಅವರೇ ಕಾರಣ. ಅಂದ್ರೆ ಮಿಲಿಯನ್ ವ್ಯೂಸ್ ಅವರೇ ಕೊಟ್ಟಿರ್ತಾರೆ. ಇದನ್ನೆಲ್ಲ ನಂಬಿಸ್ಬಿಟ್ಟು ನನ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಡಿಫ್ರೆಂಟ್ ವಿಡಿಯೋಸ್ ಮಾಡೋಣ, ನೀನ್ ಫುಲ್ ಫೇಮಸ್ ಆಗ್ತೀಯಾ, ಹೋಟೆಲ್ ನಲ್ಲಿ ನಾನು ಹೇಳ್ಕೊಟ್ಟಂಗೆ ವಿಡಿಯೋಸ್ ಎಲ್ಲ ಮಾಡು, ಅವಾಗ ನೀನ್ ಫುಲ್ ವೈರಲ್ ಆಗ್ತೀಯಾ, ಫೇಮಸ್ ಆಗ್ತೀಯಾ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಸೊ ಆಮೇಲೆ ನನ್ಗೆ ಸವೆನ್ಸ್ಕಾ ಹೋಟೆಲ್ಗೆ ಕರ್ಕೊಂಡು ಹೋಗಿರ್ತಾರೆ. ಸೊ ಸವೆನ್ಸ್ಕಾ ಹೋಟೆಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನನ್ನ ಯೂಸ್ ಮಾಡಿರ್ತಾರೆ. ನನ್ ವರ್ಜಿನ್ ಇದೆ, ನನ್ ವರ್ಜಿನಿಟಿನ ಹಾಳು ಮಾಡಿರ್ತಾರೆ. ನನ್ ವರ್ಜಿನಿಟಿ ಹಾಳು ಮಾಡ್ಬೇಕು ಅನ್ನೋದೇ ಅವ್ರ ಇಂಟೆನ್ಷನ್ ಏನು ನನಗ್ ಗೊತ್ತಿಲ್ಲ. ಬಟ್ ಅವ್ರ ಪಾಡಿಗೆ ಅವ್ರು ಬರ್ತಾರೆ, ವರ್ಜಿನಿಟಿನ ಹಾಳು ಮಾಡ್ತಾರೆ, ಹೋಗ್ತಾರೆ. ಇದಾದ್ಮೇಲೆ ನಾನ್ ಮನೆಗ್ ಬಂದಿರ್ತೀನಿ. ಮನೇಲಿ ನಾನು ಯಾರಿಗೂ ಹೇಳಿರಲ್ಲ. ನನ್ಗೆ ಆತರ ಬೆಸ್ಟ್ ಫ್ರೆಂಡ್ಸ್ ಅಂತ ಯಾರು ಇಲ್ಲ, ನಾನು ಯಾರಿಗೂ ಹೇಳೂ ಇರ್ಲಿಲ್ಲ. ನಾನು ಡಿಪ್ರೆಷನ್ ಎಲ್ಲಿ ಹೋಗ್ಬಿಡ್ತೀನಿ, ನಂಗೆ ಸೂಸೈಡ್ ಮಾಡ್ಕೋಬೇಕು ಅಂತೆಲ್ಲ ಅನ್ನಿಸ್ತಿತ್ತು. ಸೊ ನಾನು ಡಿಪ್ರೆಷನ್ಗೆ ಎಲ್ಲಿ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ವಿಡಿಯೋಸ್ನ ಮಾಡ್ಕೊಂಡು ಬ್ಯುಸಿ ಆಗ್ತಾ ಹೋದೆ. ಆಮೇಲೆ ಬಟ್ ಅದು ಪದೇ ಪದೇ ನನ್ಗೆ ಕಾಡ್ತಾನೆ ಇತ್ತು. ಸೊ ಅವಾಗ ನಾನು 2 months ಬಿಟ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಕಂಪ್ಲೇಂಟ್ ಎಲ್ಲ ಕೊಟ್ಟಿರ್ತೀನಿ. ಅದಾಗಿ 164 ಸ್ಟೇಟ್ಮೆಂಟ್ ತಗೊಂಡಿರ್ತಾರೆ. ಅದಾದ್ಮೇಲೆ ನಂಗೆ ಏನು ಅನ್ನೋದು, ನಂಗೆ ಕೇಸಿನ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಲಿಲ್ಲ. ಅಂದ್ರೆ ಆಮೇಲೆ ನನ್ಗೆ ಚಾರ್ಜ್ ಶೀಟ್ ಕೂಡ ಸಿಕ್ಕಿರುತ್ತೆ. ಅಂದ್ರೆ ಅದು ತುಂಬಾ ಲೇಟ್ ಆಗಿ ಸಿಕ್ಕಿತ್ತು ನಂಗೆ. ಚಾರ್ಜ್ ಶೀಟ್ ಅಲ್ಲಿ ಅಂದ್ರೆ ನಾನು ವರ್ಜಿನ್ ಇದ್ದಿದ್ರಿಂದ ಬ್ಲಡ್ ಅಂದ್ರೆ ಬೆಡ್ ಮೇಲೆ ಬ್ಲೀಡ್ ಆಗಿತ್ತು. ಸೊ ಅದು ಎಲ್ಲ, ಅದು ಫೋಟೋ ಎಲ್ಲ ಸಿಕ್ಕಿರುತ್ತೆ. ಇವಾಗ ನನ್ಗೆ ಹೈಕೋರ್ಟ್ ಇಂದ ನೋಟಿಸ್ ಬಂದಿದೆ. 5 ದಿವಸ ಒಳಗಡೆ ನೀವು ಬಂದ್ಬಿಟ್ಟು ಇದನ್ನ ಏನಾದ್ರು ಅಬ್ಜೆಕ್ಷನ್ ಹಾಕ್ಲಿಲ್ಲ ಅಂತಂದ್ರೆ ನಿಮ್ಮ FIR ಕ್ವಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು. FIR ಕ್ವಾಶ್ ಆದ್ರೆ ನನಗೆ ಬೇರೆ ಚಾಯ್ಸ್ ಇಲ್ಲ, ಸೂಸೈಡ್ ಮಾಡ್ಕೋಬೇಕು ನಾನು. ನನ್ಗೆ ಲಾಯರ್ನ ಇಟ್ಟಿ ನಡೆಸೋ ಕೆಪಾಸಿಟಿ ನಿಜವಾಗ್ಲೂ ಇಲ್ಲ. ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ, ನನ್ಗೆ ಆ ಲಾಯರ್ ಗೊತ್ತೂ ಇಲ್ಲ. ನಂಗೆ ಏನ್ ಮಾಡ್ಬೇಕು ಏನು ನನಗೆ ಗೊತ್ತಿಲ್ಲ. ಬಟ್ FIR ಕ್ವಾಶ್ ಆದ್ರೆ ನಾನು ಸೂಸೈಡ್ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ.